ಇಷ್ಟು ಹೇಳಿ ನೋಡಿ, ಇಲ್ಲಿ ಒಂದು ಥರದ ಅನುಸಂಧಾನ ಮತ್ತು ಕ್ರಿಯೆ ಎರಡನ್ನೂ ಹೇಳಿದ್ರೆ ಸರ್. ಬೆಳಗಿನ ಸಂಜೆ ತನಕ ಮಾಡಬೇಕಾದಂಥ ಕರ್ಮಗಳು, ಅದರ ಹಿಂದೆ ಇರಬೇಕಾದ ಅನುಸಂಧಾನ, ಅದು ಬಹಳ ಮುಖ್ಯ ಅವರಿಗೆ. ಯಾಕಂದ್ರೆ ಅನುಸಂಧಾನವನ್ನು ಬಹಳ ವಿಸ್ತಾರವಾಗಿ ಹೇಳಿದರು. ಕ್ರಿಯೆಯನ್ನು ಯಥಾವಿಧಿ ಅಂತ ಹೇಳ್ಬಿಡ್ತಾರೆ, ವಿಧಾನ ಹೇಗಿದೆ ಹಾಗೆ ಮಾಡ್ಕೊಂಡು ಹೋಗು ಅಂತ ಹೇಳಿ ಅದನ್ನು ಸ್ವಲ್ಪ ಸಂಕ್ಷಿಪ್ತ ಮಾಡಿ ಅನುಸಂಧಾನವನ್ನ ಬಹಳ ವಿಸ್ತಾರವಾಗಿ ಹೇಳಿದರು. ಎರಡು ಕಾರಣ, ಒಂದು ಅನುಸಂಧಾನ ಮುಖ್ಯ, ಎರಡನೇದು ಅನುಸಂಧಾನ ಸಾರ್ವತ್ರಿಕ. ಈ ಕರ್ಮಾನುಷ್ಠಾನ ಅನ್ನೋದು ಒಬ್ಬೊಬ್ಬರಿಗೆ ಒಂದೊಂದು ವಿಧ ಇದೆ. ಗೃಹಸ್ಥರಿಗೆ ಬೇರೆ, ಯತಿಗಳಿಗೆ ಬೇರೆ, ಬ್ರಹ್ಮಚಾರಿಗಳಿಗೆ ಬೇರೆ, ಗಂಡಸರಿಗೆ ಬೇರೆ, ಹೆಂಗಸರಿಗೆ ಬೇರೆ. ಈ ಅನುಸಂಧಾನ ಉಂಟಲ್ಲ, ಅದು ಎಲ್ಲರಿಗೂ ಕೂಡ ಇಷ್ಟು ಹೇಳಿ ಒಂದು ಘಟ್ಟಕ್ಕೆ ಉಪಸಂಹಾರ ಮಾಡ್ತಾರೆ ನೋಡಿ ಆಚಾರ್ಯ. ಏಷಃ ನಿತ್ಯ ಸಮಾಚಾರ, ಇದು ನಿತ್ಯ ಸಮಾಚಾರ. ನಿತ್ಯ ಸಮಾಚಾರ, ಸಮಾಚಾರ ಅಂದ್ರೆ ಸುದ್ದಿ ಅಲ್ಲ, ಸಮೀಚೀನವಾದ ಆಚಾರ, ಒಳ್ಳೆಯ ನಡತೆ ಅಂತ. ಸದಾಚಾರ ಅಂದ್ರೂ ಸಮಾಚಾರ ಅಂದ್ರೂ ಒಂದೇ ಸಂಸ್ಕೃತದಲ್ಲಿ. ಕನ್ನಡದಲ್ಲಿ ಏನ್ ಸಮಾಚಾರ ಅಂತ ಅಂದ್ರೆ ಬೆಳಗಾತೆ ಎದ್ದ ತಕ್ಷಣ ಮಾಡಬೇಕಾದ್ದು ಸಮಾಚಾರ, ನಾವು ಮಾಡೋದೇ ಬರೋದಕ್ಕೆ ಅದಕ್ಕೆ ಸಮಾಚಾರ ಅಂತ. ಅದು ನಿಜವಾಗಿ ಸಮಾಚಾರ ಅಂದ್ರೆ ಸುದ್ದಿ ಅಲ್ಲ, ಸದಾಚಾರ ಅಂತ. ಸಂಸ್ಕೃತದಲ್ಲಿ ಸಮಾಚಾರ ಅಂದ್ರೆ ಸಮೀಚೀನವಾದ ಆಚಾರ, ಶುದ್ಧವಾದ ನಡತೆ, ಅದು ಸಮಾಚಾರ. ಸಂ ಅಂದ್ರೆ ಭಗವಂತ, ಭಗವಂತನಿಗೆ ಅತಯ ಪ್ರವಿ ಸಂಭೂಮ ಸಖಹಾಹ ವಿಷ್ಣುವಾಚಕ. ಸಂ ಅಂದ್ರೆ ಸದ್ಗುಣಪೂರ್ಣನಾಗಿರ್ತಕ್ಕಂಥ ಭಗವಂತ, ಅವನಿಗೆ ಪ್ರಿಯವಾದ ಆಚಾರ, ಅವನ ಅನುಗ್ರಹಕ್ಕೆ ಕಾರಣವಾಗುವ ಆಚಾರ, ಅವನಿಗೆ ಕುರಿತಾದ, ಅವನನ್ನು ಉದ್ದೇಶಿಸಿ ಮಾಡುವ ಆಚಾರ, ಅದು ಎಲ್ಲವೂ ಸಮಾಚಾರ. ಏಷಃ ನಿತ್ಯ ಸಮಾಚಾರ ಅಂತ, ಏಷ ನಿತ್ಯ ಸದಾಚಾರ ಅಂತ ಈಗ ಪ್ರಿಂಟಾದ ಪುಸ್ತಕದಲ್ಲಿರತಕ್ಕಂಥ ಪಾಠ. ಏಷಃ ನಿತ್ಯ ಸಮಾಚಾರ ಅಂತ. ಇದು ನಿತ್ಯ, ನಿತ್ಯ ಅಂದ್ರೆ ಅನುದಿನ ಮಾಡಬೇಕಾದದ್ದು ಒಂದು, ಮತ್ತೊಂದು ನಿತ್ಯ ಅಂದ್ರೆ ನಿಯತ ಅಂತ, ಕಂಪಲ್ಸರಿ ಅಂತ. ನಿತ್ಯ ಅನ್ನೋದಕ್ಕೆ ಒಂದು ಶಾಶ್ವತವಾಗಿ ಪ್ರತಿದಿನ ಎವ್ರಿಡೇ ಮಾಡಬೇಕಾದದ್ದು. ಮತ್ತೊಂದು ಅರ್ಥ ನಿತ್ಯ ಅಂದ್ರೆ ಕಂಪಲ್ಸರಿ, ಇದು ನಿಯತ, ಇದರಲ್ಲಿ ಆಪ್ಷನಲ್ ಅಲ್ಲ, ಬೇಕಾದ್ರೆ ಮಾಡ್ರಿ ಇರೋದಿರ್ ಬಿಡ್ರಿ ಅಂತ ಹೇಳೋ. ಇದರಲ್ಲಿ ನಾನು ಏನು ಹೇಳಿದ್ದೇನೆ ಅದ್ರಲ್ಲಿ ಯಾವುದನ್ನು ಬಿಡೋ ಹಾಗಿಲ್ಲ. ಆಪ್ಷನಲ್ ಆದ್ಮೇಲೆ ಯಾವುದನ್ನು ಹೇಳೇ ಇಲ್ಲ ಅಂತಾರೆ ಅವರು. ಕಂಪಲ್ಸರಿ ಆಗಿ ಮಾಡಲೇಬೇಕಾದ್ದನ್ನ ನಾನು ಏಷ ನಿತ್ಯ ಸಮಾಚಾರ. ಯಾರಿಗೆ? ಗೃಹಿಣಃ ವನಿನಸ್ತಥಾ. ಈಗ ನಾನು ಮುಖ್ಯವಾಗಿ ಇಲ್ಲಿ ಹೇಳಿರತಕ್ಕಂಥದ್ದು, ಹಿಂದೆ ಹೇಳಿದ್ದಂಥದ್ದು ಗೃಹಸ್ಥರಿಗೆ ಮತ್ತು ವಾನಪ್ರಸ್ಥರಿಗೆ. ಇದು ಬ್ರಹ್ಮಚಾರಿಗಳಿಗೆ, ಸನ್ಯಾಸಿಗಳಿಗೆ ಸ್ವಲ್ಪ ವ್ಯತ್ಯಾಸ ಇದೆ. ಅದು ನಾನು ಇಲ್ಲಿ ಹೇಳಿರ್ತಕ್ಕಂಥದ್ದು ಬ್ರಹ್ಮಚಾರಿಗಳಿಗಲ್ಲ, 1ನೇ ಮತ್ತು 4ನೇ ಆಶ್ರಮದವರಿಗಲ್ಲ, 2 ಮತ್ತು 3 ಗೃಹಸ್ಥರಿಗೆ ಮತ್ತು ವಾನಪ್ರಸ್ಥರಿಗೆ. ಅರ್ಥಾತ್ ದಾಂಪತ್ಯ ಜೀವನದ ಜೊತೆಗೆ ಮಾಡುವ ಸಾಧನೆ ಇದು. ದಾಂಪತ್ಯ ಜೀವನ ಇಲ್ಲದೇ ಇದ್ದವರಿಗೆ ಈ ಸಾಧನೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಏನು? ವೈಶ್ವದೇವಂ ಬಲಿಂದಂತ ಧಾವನಂಚಾಪ್ಯತೆ ವಟೋಹೋ ಅಂದ್ರೆ ವಟೋಹೋ. ವಟುವಿಗಾಗುವಾಗ ಅಂದ್ರೆ ಇನ್ನು ಬ್ರಹ್ಮಚಾರಿ, ವಟು ಅಂದ್ರೆ ಬ್ರಹ್ಮಚಾರಿ. ಇನ್ನು ಮದುವೆ ಆಗದ ವೇದಾಧ್ಯಯನ ಮಾಡತಕ್ಕಂತಹ ಬ್ರಹ್ಮಚಾರಿಗಾಗುವಾಗ ಸ್ವಲ್ಪ ವ್ಯತ್ಯಾಸ. ಏನಂದ್ರೆ ಅವನು ವೈಶ್ವದೇವ ಮಾಡತಕ್ಕದ್ದಲ್ಲ. ಯಾಕೆಂದ್ರೆ ವೈಶ್ವದೇವ ಮತ್ತು ಬಲಿ, ವೈಶ್ವದೇವ ನಾನು ಹೇಳಿದೆ ಗಾರ್ಹಸ್ಥ್ಯ ಜೀವನದಲ್ಲಿ ನಡೆಯತಕ್ಕಂಥ ಪಂಚಸೂನಾದೋಷ ಪ್ರಾಯಶ್ಚಿತ್ತಕ್ಕೋಸ್ಕರ ವೈಶ್ವದೇವ ಅಂತ ನಾನು ಹೇಳಿದ್ದೇನೆ. ಅಂತ ಈ ಬ್ರಹ್ಮಚಾರಿಗೆ ಅವನಿಗೆ ಪಾಕ ಈಗ ಏನು ಇಲ್ಲೇ ಇಲ್ಲ. ಅದು ಗೃಹಸ್ಥರಿಗೆ ಮನೆಯಲ್ಲಿ ನಿತ್ಯ ಅನ್ನ ಪಾಕ ನಡಿಬೇಕು, ಪಾಕದಿಂದ ಅನ್ನದಾನ, ಅತಿಥಿಗೆ ಅನ್ನದಾನ. ಇದು ಬ್ರಹ್ಮಚಾರಿ ಅನ್ನದಾನ ಮಾಡುವನಲ್ಲ, ಅನ್ನ ಭಿಕ್ಷಾ ಸ್ವೀಕಾರ ಮಾಡುವ, ಅವನಿಗೆ ಪಂಚಸೂನಾದ ಪ್ರಶ್ನೆಯೇ ಇಲ್ಲ. ಅದರಿಂದ ಬ್ರಹ್ಮಚಾರಿ ಪಂಚಸೂನಾದೋಷ ಪ್ರಾಯಶ್ಚಿತ್ತಾರ್ಥಂ ವೈಶ್ವದೇವ ಮಾಡುವ ಹಾಗಿಲ್ಲ. ಅವನು ಸನ್ಯಾಸಿಗಳಿಗೂ ಪಾಕಾದಿಗಳಿಲ್ಲ. ಯಾರೋ ಅಡಿಗೆ ಮಾಡಿದ್ದಾನೆ ಇವರು ಭಿಕ್ಷೆ ತಗೊಂಡು, ಅದನ್ನ ಯಾರು ಭಿಕ್ಷೆ ತಗೊಂಡು ಜೀವಿಸ್ತಾರೆ ಅವರಿಗೆ ವೈಶ್ವದೇವ ಇಲ್ಲ. ಬ್ರಹ್ಮಚಾರಿ ಭಿಕ್ಷೆಯಿಂದ ಹಿಂದೆ ಇತ್ತಲ್ಲ, ವಾರಾನ್ನ ಅಂತ ಇತ್ತು. ಬ್ರಹ್ಮಚಾರಿಗಳು ಕಲಿಯುವಾಗ ಒಂದೊಂದು ದಿವಸ ಒಂದೊಂದು ಮನೆಯಲ್ಲಿ ಊಟ ಮಾಡ್ಕೊಂಡು ಕಲಿತಿದ್ರು. ಬ್ರಹ್ಮಚಾರಿಗಳು ಭಿಕ್ಷೆಯಿಂದ ಜೀವನ ಮಾಡಬೇಕು, ಸನ್ಯಾಸಿಗಳು ಇನ್ನೊಬ್ಬರ ಮನೆಯ ಭಿಕ್ಷೆ ಸ್ವೀಕರಿಸಿ ಜೀವನ ಮಾಡಬೇಕು. ಅವರು ಸ್ವತಃ ಪಾಕ ಇಲ್ಲ, ಸ್ವತಃ ಅವರು ಸ್ವಂತದ ಅನ್ನ ಅಕ್ಕಿಯೂ ಇಲ್ಲ, ಸ್ವಂತದ ಅನ್ನವೂ ಇಲ್ಲ. ಅದು ಭಿಕ್ಷೆ ಬಂದದ್ದನ್ನು ಸ್ವೀಕಾರ ಮಾಡಬೇಕು. ಆದ್ರಿಂದ ಅವರಿಗೆ ವೈಶ್ವದೇವ ಇಲ್ಲ. ಬಲಿಹರಣ ಆಗುವುದು ನಮ್ಮ ಸುತ್ತಮುತ್ತ ಇರತಕ್ಕಂಥ ಪ್ರಾಣಿಗಳಿಗೆ, ಭೂತ ಪ್ರೇತಗಳಿಗೆ ಮತ್ತು ನಮ್ಮ ಕಣ್ಮುಂದೆ ಇರತಕ್ಕಂಥ ಮೃಗ ಪಕ್ಷಿಗಳಿಗೆ ನಾವು ಸಾಕುವಂತಹ ವಿಧಾನ. ಮೃಗ ಪಕ್ಷಿಗಳನ್ನು ಸಾಕೋದು ಗೃಹಸ್ಥ ಧರ್ಮ ಹೊರತು ಬ್ರಹ್ಮಚಾರಿಗಳದ್ದು, ಸನ್ಯಾಸಿಗಳು ಯಾರನ್ನೂ ಸಾಕುವ ಹಂಗಿಲ್ಲ. ಯಾಕಂದ್ರೆ ಅವರನ್ನೇ ಗೃಹಸ್ಥರು ಸಾಕಬೇಕು, ಅವರಿಂದ ಅನ್ಯನು ಸಾಕು. ಅದರಿಂದ ಬಲಿಹರಣ ಇಲ್ಲ ಸನ್ಯಾಸಿಗಳಿಗೆ, ವೈಶ್ವದೇವ ಇಲ್ಲ. 3ನೇದ್ದು ಸ್ವಲ್ಪ ಗಾಬರಿಗೊಳ್ಳುವಂತಹದ್ದು ಸಾಮಾನ್ಯ ನೋಡೋರಿಗೆ, ದಂತಧಾವನಂಚಾಪಿ. ಬ್ರಹ್ಮಚಾರಿಗಳಿಗೆ ಮತ್ತು ಸನ್ಯಾಸಿಗಳಿಗೆ ಅವರು ಹಲ್ಲುಜ್ಜಬಾರದು. ಒಳ್ಳೆ ಕಷ್ಟ ಆಯ್ತಲ್ಲ, ಅವ್ರ ಹತ್ರ ಹೋಗುದು ಹೇಗೆ? ದಂತಧಾವನಂಚಾಪಿ ಋತೆ, ಹಲ್ಲುಜ್ಜುವುದನ್ನು ಬಿಟ್ಟುಬಿಡಬೇಕು. ಸನ್ಯಾಸಿಗಳು ಹಲ್ಲುಜ್ಜಬಾರದು, ಬ್ರಹ್ಮಚಾರಿಗಳು ಹಲ್ಲುಜ್ಜಬಾರದು.
ಮದುವೆ ಆದ್ಮೇಲೆ ಮಾತ್ರ ಹಲ್ಲುಜ್ಬೇಕು ಅಂತ ಹಾಗೆ ಕಾಣುತ್ತೆ ನೋಡಿದ್ರೆ. ಇದನ್ನು ನೋಡಿದ್ರೆ ಹಾಗೆ ಕಾಣುತ್ತೆ ದಂತಧಾವನ ಜಾಗೃತೆ ಅಂತ. ಅದಕ್ಕೆ ದಂತಧಾವನ ಅನ್ನೋದು ಒಂದು ವಿಶಿಷ್ಟವಾದ ಅರ್ಥದಲ್ಲಿ ಹಿಂದೆ ಬಳಸ್ತಾ ಇದ್ರು. ಅದಕ್ಕೊಂದು ರೂಢವಾದ ಅರ್ಥ ಇತ್ತು. ಆ ಅರ್ಥದಲ್ಲಿ ಆಚಾರ್ಯರು ಬಳಸಿದ್ರು. ಧರ್ಮಶಾಸ್ತ್ರದಲ್ಲಿ ಅದನ್ನು ಬೇಕಾದಷ್ಟು ಅರ್ಥ ಇಲ್ಲ. ಅದು ಆ ಅರ್ಥ ಬಳಕೆ ಬಂದು ಹೋಗಿತ್ತು. ಏನು ಅಂದ್ರೆ ದಂತಧಾವನ ಅಂದ್ರೆ ನಾವು ಹೇಳ್ತಲ್ಲ ಬ್ರಷಿಂಗ್, ಬ್ರಷ್ನಿಂದ ಹಲ್ಲುಜ್ಜುವುದು ಅಂತ. ಅಂದ್ರೆ ಬ್ರಷ್ ಅಂದ್ರೆ ದಂತಕಾಷ್ಠ, ದಂತಕಾಷ್ಠದಿಂದ ಧಾವನ, ದಂತಕಾಷ್ಠದಿಂದ ದಂತಧಾವನ ಮಾಡೋದಕ್ಕೆ ದಂತಧಾವನ ಅನ್ನೋದು. ಅಂದ್ರೆ ಬ್ರಷ್ನಿಂದ ಹಲ್ಲುಜ್ಜಬೇಡಿ. ಅದು ಗೃಹಸ್ಥರು ಉಜ್ಜಬಹುದು. ಬ್ರಷ್ ಅಂದ್ರೆ ಅಂಗಡಿಯಿಂದ ದುಬಾರಿ ದುಡ್ಡು ತಗೊಂಡೇ ಉಜ್ಜಬೇಕು ಅಂತಲ್ಲ, ನಮ್ಮ ತೋಟದಲ್ಲೇ ಇರುತ್ತೆ. ಅದನ್ನು ನಾವು ಜಜ್ಜಿದ್ರೆ ಬ್ರಷ್ ಆಗುತ್ತೆ. ಅಂದ ಅದು ದುಡ್ಡು ಕೊಟ್ಟರೆ ತಗೊಳ್ಬೇಕು ಅಂತ ಏನೋ ಪ್ರಾಯೋಜನ. ಅದು ದುಡ್ಡು ಹೆಚ್ಚಾದವರು ಅದು ತಗೋತಾರೆ. ದುಡ್ಡು ಹೆಚ್ಚು ದುಡ್ಡು ಕೊಟ್ಟು ದೇಹಕ್ಕೆ ಬಾಧಕವಾಗಿರ್ತಕ್ಕ ಪೇಸ್ಟನ್ನೇ ಅದರಲ್ಲಿ ಕೆಮಿಕಲ್ಸ್ ಇದ್ದದನ್ನೇ ಹಾಕೊಂಡು ತಿನ್ಬೇಕು ಪ್ರಾರಬ್ಧ ಕರ್ಮ ಇದ್ರೆ ತಿಂತಾರೆ. ಏನ್ ಮಾಡಿ ಬರುತ್ತೆ? ದುಡ್ಡು ಕೊಟ್ಟು ಕೆಮಿಕಲ್ಸ್ ಅನ್ನ ಬಾಯಿ ಹಾಕೊಳ್ಳೋದು, ಕೆಮಿಕಲ್ಸ್ ಮೈ ಹಾಕೊಂಡು ತಿಕ್ಕಿಕೊಳ್ಳೋದು, ಇಂಥದ್ದೇ ಜೀವ ಪ್ರಾರಬ್ಧ ಇದ್ರೆ ಅದನ್ನು ಸುಮ್ಮನೆ ಮೈ ತಿಕ್ಕೋಬೇಕು ಅಂತಿದ್ರು ಸ್ವಲ್ಪ ಹಾಕೋತಾರೆ. ಏನೋ ಅವರವರ ಪ್ರಾರಬ್ಧ ಕರ್ಮ. ಇನ್ನೇ ಅವ್ರ ಶಾಸ್ತ್ರ ಅಂದ್ರೆ ದಂತ ಕಾಷ್ಠದಿಂದ ಹಲ್ಲುಜ್ಜುವುದು ಒಂದು ಥರದ ಭೋಗ, ಅದು ಲಕ್ಸುರಿ. ಅದಕ್ಕೆ ಬ್ರಹ್ಮಚಾರಿಗೆ ಮತ್ತು ಸನ್ಯಾಸಿಗಳಿಗೆ ಅವರು ಏನು ಮಾಡಬೇಕು ಅಂದ್ರೆ ಅದು ಚೂರ್ಣ, ಎಲೆಗಳು, ಈಗ ಮಾವಿನ ಎಲೆ, ಗೇರು ಎಲೆ, ಇವೆಲ್ಲ ಈ ಕಹಿ ಬೇವಿನ ಎಲೆ, ಈ ಬೇವಿನ ಇವೆಲ್ಲ ಏನಾಗುತ್ತೆ ಅಂದ್ರೆ ಹಲ್ಲನ್ನ ಶುದ್ಧ ಮಾಡುತ್ತೆ. ಹಲ್ಲಿನ ಇರತಕ್ಕಂತಹ ಸಾಧ್ಯತೆ ಇರುವಂತಹ ಹಲ್ಲಿನ ಹುಳಗಳಿಗೆ ಇರುತ್ತಲ್ವಲ್ಲ, ಆ ಏನು ಹಲ್ಲಿನಲ್ಲಿ ಇರತಕ್ಕಂತಹ ಅಂತಹ ಕ್ರಿಮಿಕೀಟಗಳನ್ನ ನಾಶ ಮಾಡತಕ್ಕಂತಹ ಶಕ್ತಿ, ಒಸಡಿಗೆ ಶಕ್ತಿ ಬಲ ಕೊಡತಕ್ಕಂತಹ ಶಕ್ತಿ, ಬಾಯಿಯ ವಾಸನೆಯನ್ನು ತೆಗೆಯುವ ಶಕ್ತಿ ಆ ಎಲೆಗಳಿಗಿದೆ. ಪೇಸ್ಟ್ ಹಾಕಿ ತೊಳೆದ್ರೂ ವಾಸನೆ ಬರುತ್ತೆ ಕೆಲವರು ಬಾಯಿ. ಆದರೆ ನೀವು ಮಾವಿನ ಎಲೆ ಅಥವಾ ಈ ವಜ್ರದಂತಿಯಂತಹ ಎಲೆಗಳು, ಅದರ ಚೂರ್ಣಗಳು, ಇದನ್ನು ಹಲ್ಲು ತೊಳೆದ್ರೆ ಬಾಯಿ ವಾಸನೆ ಬರುವುದಿಲ್ಲ. ಅದನ್ನ ಹೇಳಿದ್ರೆ ಮೃತ್ತಿಕಾ ಸ್ನಾನ ಮಾಡಿದರೆ, ಸೋಪ್ ಹಾಕಿದರೂ ಕೆಲವು ಮೈ ವಾಸನೆ ಬರುತ್ತೆ, ಮೃತ್ತಿಕಾ ಸ್ನಾನ ಮಾಡಿದ್ರೆ ಬರುವುದಿಲ್ಲ. ಹಾಗೆ ಈ ನ್ಯಾಚುರಲ್ ಆಗಿರ್ತಕ್ಕಂಥ ಎಲೆಗಳಿಂದ ಪ್ರಕೃತಿ ಏನು ನಮಗೆ ದಂತಶುದ್ಧಿಗೆ ಒದಗಿಸಿದ ವಸ್ತುಗಳಿದೆ, ಸಹಜವಾದ ವಸ್ತುಗಳು. ನಮಗೆ ಯಾವುದೂ ಸಹಜ ಬೇಡ, ಎಲ್ಲ ಸಿಂಥೆಟಿಕ್ ಆಗಬೇಕು. ಈಗ ಬಹಳ ಭಯಾನಕ ಇದು. ಕೃತಕವಾದ್ದೇ ಆಗಬೇಕು. ದುಡ್ಡು ಕೊಟ್ಟು ಕೃತಕವನ್ನು ನಾವು ಬಳಸ್ತೇವೆ ಹೊರತು ಸಹಜವಾದ್ದು ಧರ್ಮಕ್ಕೆ ಮನೆ ಬಾಗಿಲಲ್ಲಿದ್ರೂ ಬಳಸೋದಿಲ್ಲ. ಇದು ಯಾವ ಮೆಂಟಾಲಿಟಿ ಅಂತ ಅರ್ಥ ಆಗೋದಿಲ್ಲ. ಮನುಷ್ಯ ಯಾಕೆ ಹೀಗೆ ಆಗ್ತಾ ಇದ್ದಾನೆ ಅಂದರೆ ಸಹಜ ಬೇಡ ಆಗಿದೆ ಅವನಿಗೆ, ದುಡ್ಡು ಕೊಟ್ಟು ಕೃತಕವನ್ನು ಬಳಸ್ತಾನೆ ಅಂದರೆ ಏನಿದು ಏನು ಅಂತ ನಾವು ಮಾಡೋರಿಗೆ ಅರ್ಥ ಆಗುತ್ತೆ ಅಲ್ಲೋ ನನಗೆ ಗೊತ್ತಿಲ್ಲ. ಹಾಗಾಗಿ ಸಹಜವಾಗಿರತಕ್ಕಂಥ ಇರಲ್ಲ. ಅದರಲ್ಲೂ ದಂತ ಕಾಷ್ಠಧಾವನ ಅನ್ನೋದು ಲಕ್ಸುರಿ. ಅದನ್ನ ಯತಿಗಳು ಮತ್ತು ಬ್ರಹ್ಮಚಾರಿಗಳು ಮಾಡಬಾರದು. ಮತ್ತೆ ಎಲೆಯಿಂದ, ಅದರಿಂದ ಏಕಾದಶಿ ದಿವಸ ದಂತಧಾವನ ಯಾರೂ ಮಾಡಬಾರದು ಅಂತ ಹೇಳ್ತಾರೆ ಗೃಹಸ್ಥರು. ಅದರ ಅರ್ಥ ಏಕಾದಶಿ ದಿವಸ ದಂತ ಕಾಷ್ಠದಿಂದ ಅಂದ್ರೆ ಬ್ರಷ್ನಿಂದ ಹಲ್ಲು ತೊಳೆಯಬಾರದು ಅಷ್ಟೇ. ಮತ್ತೆ ಹಲ್ಲು ತೊಳೆಯಬಾರದು ಅಂತ ಯಾವತ್ತೂ ಇದೆ. ಯಾಕಂದ್ರೆ ಸ್ವಚ್ಛವಾಗಿರ್ಬೇಕಪ್ಪ. ಅದ್ರ ಬಗ್ಗೆ ಶಾಸ್ತ್ರ ಯಾವಾಗಲೂ ಅವ್ರಿಗೆ ಶೌಚದ ಬಗ್ಗೆ ಎಷ್ಟು ಮೃತ್ತಿಕಾ ಸ್ನಾನ, ಮೈ 3 ಸತಿ ಮೃತ್ತಿಗೆ ಹಾಕುವಂತಾರೆ. ತೊಳೆಯೋದ್ರಲ್ಲಿ ಅವರಿಗೆ ಯಾವಾಗಲೂ ಆಸಕ್ತಿ. ತೊಳೆಯಬಾರದು ಅಂತಲ್ಲ, ತೊಳೆಯುವುದಕ್ಕೆ ಬಳಸುವ ಸಾಧನದ ಬಗ್ಗೆ ಮಾತ್ರ ಅವರ ಇನ್ಸ್ಟ್ರಕ್ಷನ್. ಏಕಾದಶಿ ದಿವಸ ಭೋಗ, ಅದು ಏಕಾದಶಿ ದಿವಸ ಭೋಗಕ್ಕೆ ಇರಲಿಲ್ಲ. ಅದನ್ನ ಅವತ್ತು ಹೂ ಮುಡ್ಕೊಳ್ಳೋದು, ಅಕ್ಷತೆ ಹಾಕೊಳ್ಳೋದು, ಅದೆಲ್ಲ ಭೋಗ. ಅಲಂಕಾರ, ಅಕ್ಷತೆ ಹಾಕೊಳ್ಳೋದು ಅಲಂಕಾರ. ಅದನ್ನ ಏಕಾದಶಿ ದಿವಸ ಅಕ್ಷತೆ ಹಾಕೋಬೇಡ, ಏಕಾದಶಿ ದಿವಸ ಹೂ ಮುಡ್ಕೋಬೇಡ. ಅದಕ್ಕೆ ಏನಾಯ್ತು, ಏಕಾದಶಿ ದಿವಸ ಅಕ್ಷತೆ ಹಾಕೊಳ್ಳೋದ್ರಿಂದ ಅಕ್ಷತಕ್ಕೂ ಊಟಕ್ಕೂ ಸಂಬಂಧ ತಿಳ್ಕೊಂಡು ಕೆಲವರು. ಊಟಕ್ಕೂ ಅಕ್ಷತಕ್ಕೂ ಏನು ಸಂಬಂಧ ಇಲ್ಲ. ಕೆಲವೊಮ್ಮೆ ಬೆಳಗಾದ ಪೂಜೆ ತಕ್ಷಣ ಕೆಲವರು ಅಕ್ಷತೆ ಹಾಕೋತಾರೆ. ಅವ್ರು ಕೆಲವರು ಅಕ್ಷರ ಏನ್ರಿ ಬೆಳಗಾದ ತಕ್ಷಣ ಹಾಕಬಹುದು, ಬೆಳಗಾದ ಪೂಜಾ ತಕ್ಷಣ ಹಾಕಬಹುದು, ಏನಿಲ್ಲ. ಅದು ಊಟಕ್ಕೂ ಏನೂ ಸಂಬಂಧ ಇಲ್ಲ. ಅಕ್ಷತೆಯನ್ನ ಅದು ಅಲಂಕಾರ ದ್ರವ್ಯ. ಅದನ್ನು ದೇವರ ಪೂಜೆ ಆದ್ಮೇಲೆ ಹಾಕೊಂಡು ಹೊರಗೆ ಹೋಗುವಾಗ ಬೆಳಗಾದ ಪೂಜೆ ಆಗಿ 7 ಗಂಟೆ ಪೂಜೆ ಮುಂದೆ ಹೊರಗೆ ಬಂದು ಹಾಕೊಳ್ಬಹುದು, ಅದು ಏನು ತಪ್ಪಿಲ್ಲ. ಆದರೆ ಅದು ಅಲಂಕಾರಕ್ಕೋಸ್ಕರ ಅದನ್ನ ಏಕಾದಶಿ ಅಲಂಕಾರ ದ್ರವ್ಯವನ್ನು ಬಳಸಬಾರದು, ಹೂ ಬಳಸಬಾರದು, ಅಕ್ಷತೆ ಬಳಸಬಾರದು. ಹಾಗೇನೆ ದಂತಕಾಷ್ಠಧಾವನ ಅನ್ನೋದೊಂದು ಫ್ಯಾಷನ್, ಅದು ಅವ್ರ ದೃಷ್ಟಿಯಲ್ಲಿ ಲಕ್ಸುರಿ. ಅದನ್ನ ಏಕಾದಶಿ ದಿವಸ ಗೃಹಸ್ಥರು ಕೂಡ ದಂತಕಾಷ್ಠಧಾವನ ಮಾಡಬಾರದು. ಅಂದ್ರೆ ಬ್ರಹ್ಮಚಾರಿಗಳು ಮತ್ತು ಸನ್ಯಾಸಿಗಳು ಯಾವತ್ತೂ ಮಾಡಬಾರದು. ಯಾಕಂದ್ರೆ ಅವರು ಯಾವತ್ತೂ ಅಲಂಕಾರ, ಅವರು ಯಾವತ್ತೂ ಹೂ ಬಳಸುವ ಹಾಗಿಲ್ಲ. ಗೃಹಸ್ಥ ಏಕಾದಶಿ ದಿವಸ ಹೂ ಬಳಸಬಾರದು, ಅಕ್ಷತೆ ಬಳಸಬಾರದು. ಅಂದ್ರೆ ಬ್ರಹ್ಮಚಾರಿ ಯಾವತ್ತೂ ಹೂ ಮುಡ್ಕೊಳ್ಳೋ ಹಾಗಿಲ್ಲ. ಸನ್ಯಾಸರು ಯಾವತ್ತೂ, ಗೃಹಸ್ಥರು ಹೂ ಮುಡ್ಕೊಳ್ತಿದ್ರು ಹಿಂದೆ. ಈಗ ಯಾರು ಮುಡ್ಕೋತಾರ್ರಿ? ಈಗ ಹಿಂದೆ ತಲೆ ಕಟ್ಕೊಂಡು, ತಲೆ ಸೂಡಿ ಕಟ್ಕೊಂಡು ಹೂ ಮುಡ್ಕೊಳ್ತಿದ್ರು ಗಂಡಸರು ಕೂಡ. ಯಾಕಂದ್ರೆ ಸೌಂದರ್ಯ, ಚಂದ. ಯಾರು ಹೇಸಿಗೆ ಆಗ್ಬೇಕು ಅಂತ ಏನನ್ನು ಮಾಡೋದಿಲ್ಲ. ಹೊಲಸು ಕಾಣಬೇಕು ಅಂತ ಯಾರಾಗಾರ ಮಾಡ್ತಾರೇನೋ, ಅಥವಾ ಹೊಲಸು ಕಾಣುವಂತೆ ಮಾಡುವಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಅದೆಲ್ಲ ಇಲ್ಲ. ಅದು ಸೌಂದರ್ಯ ಆದ ಪ್ರಜ್ಞೆ ಕಾಲಕಾಲಕ್ಕೆ ಬೇರೆ ಆಗಿತ್ತು. ಅದು ದೇವರಿಗೆ ಸಮರ್ಪಣೆ ಆದ ಹೂವನ್ನ ಗಂಡಸರು ತಲೆ ಇಟ್ಕೊಂಡು ನಾನು ನೋಡಿದ್ದೇನೆ, ತಲೆ ಸೂಡಿಯಲ್ಲಿ ಹೂ ಇಟ್ಕೊಳ್ತಿದ್ದು ಗಂಡಸರು.
ಯಾಕಂದ್ರೆ ಅದು ಒಂದು ಅಲಂಕಾರ, ಭಗವಂತನ ಪ್ರಸಾದ, ಅದನ್ನು ಅಲಂಕಾರವಾಗಿ ಬಳಸಿಕೊಳ್ಳಿ ಅಷ್ಟೇ. ಅದು ಕಾಲಕ್ರಮೇಣ ಆ ಸೌಂದರ್ಯ ಪ್ರಜ್ಞೆ ಬದಲಾಯಿತು. ಆಮೇಲೆ ಅದನ್ನ ಹೂ ಮುಡ್ಕೊಳ್ಳೋದು, ಗಂಡಸರು ಹೂ ಮುಡ್ಕೊಳ್ಳೋದು ಚಂದ ಅಲ್ಲ ಅನ್ನೋ ಭಾವನೆ ಬಂತು. ಅದು ಗಂಡಸರಿಗೆ ಮಾತ್ರ ಹೆಂಗಸರಿಗೂ ಬಂತು. ಅದನ್ನ ಗಂಡಸರು ಮೂಡಿಸ್ಕೊಂಡ್ಬಿಟ್ರು. ಇವಾಗ ಗಂಡಸರು ಹೆಂಗಿರ್ಬೇಕು ಅನ್ನೋ ನಿರ್ಣಾಯಕರ ಹೆಂಗಸರು. ಅವು ಹೂ ಮುಡ್ಕೊಂಡ ಹುಡುಗನೇ ನಾನು ಆಗ್ಬೇಕು ಅಂತ ಹುಡುಗಿಯರು ಹೇಳಿದ್ರೆ ಎಲ್ಲ ಹುಡುಗರು ಹೂ ಮುಡ್ಕೊಂಡು ಶುರು ಮಾಡ್ತಾರೆ. ಅಂದ ಗಂಡಸರ ಸ್ಟೈಲ್ ಬದಲಾಗುವುದು ಗಂಡಸರಿಂದಲೇ ಹೆಂಗಸರು. ಹೂ ಮುಡ್ಕೊಳ್ಳೋ ಹುಡುಗ ಬೇಡ ನನಗೆ ಅಂತ ಯಾವ ಹುಡುಗಿ ಹೇಳಿ ಪ್ರಾರಂಭ ಮಾಡ್ತಾ ಅವತ್ತು ಹುಡುಗರೆಲ್ಲ ಕ್ರಾಪ್ ಮಾಡ್ತಾರೆ. ಹಾಗೆ ಇವೆಲ್ಲ ಈ ನಿರ್ಣಯ ಮಾಡತಕ್ಕವರು ಹೆಣ್ಮಕ್ಳು. ಹೆಂಗಿರ್ಬೇಕು ಹುಡುಗರು, ಅವ್ರ ಸ್ಟೈಲ್ ಆಗಿರ್ಬೇಕು. ಅವ್ರು ಹೆಣ್ಮಕ್ಳು ಯಾವ ಸ್ಟೈಲ್ ಅನ್ನು ಬಯಸ್ತಾರೆ ಅದನ್ನು ಮಾಡ್ತಾರಪ್ಪ ಗಂಡಸರು. ಅವ್ರ ಸ್ವಂತ ಸ್ಟೈಲೇ ಇಲ್ಲ ಅವ್ರಿಗೆ. ಅದರಿಂದ ಹುಡುಗಿಯರು ಯಾವ ಸ್ಟೈಲ್ ಅನ್ನು ಹುಡುಗರಿಗೆ ಅಪೇಕ್ಷೆ ಮಾಡ್ತಾರೆ ಅದನ್ನೇ ಮಾಡ್ತಾರೆ. ಹಾಗಾಗಿ ಹೂ ಮುಡಿಯೋದು ಹೋಯ್ತು. ಅದು ಒಂದು ಕಾಲದಲ್ಲಿ ಜುಟ್ಟು ಸೂಡಿ, ಅದೇ ಪೂರ್ತಿ ಸೂಡಿ ಇಟ್ಕೊಂಡು ಅದು ಹೂ ಮುಡ್ಕೊಂಡು ಇದನ್ನೆಲ್ಲ ನಾನು ಅನೇಕ ಜನ ಇದಕ್ಕೆಲ್ಲ ನೋಡಿದ್ದೆ ನಾನು ಬಾಲ್ಯದಲ್ಲಿ. ಇದು ಯಾಕೆಂದ್ರೆ ಅಲಂಕಾರ ಗೃಹಸ್ಥರಿಗೆ ಅದು ಅಕ್ಸೆಪ್ಟೆಡ್. ಅಲಂಕಾರ ಯಾವುದು ಅಲಂಕಾರವೋ ಯಾವುದು ಲಕ್ಸುರಿಯೋ ಅದನ್ನ ಸನ್ಯಾಸಿಗಳು ಮತ್ತು ಬ್ರಹ್ಮಚಾರಿಗಳು ಮಾಡಬೇಕು, ಇಷ್ಟೇ ವಿಷಯ. ಅದರಿಂದ ವೈಶ್ವದೇವಂ ಬಲಿ ಅನ್ನೋದು ಅವರಿಗೆ ಪಂಚಸೂನ ಇಲ್ಲ, ಭೂತ ಬಲಿ, ಅವರನ್ನು ಭೂತಗಳನ್ನು ಸಾಕುವ ಜವಾಬ್ದಾರಿ ಇಲ್ಲ. ದಂತಧಾವನ ಅನ್ನೋದು ಲಕ್ಸುರಿ, ದಂತ ಕಾಷ್ಟದಿಂದ ಧಾವನ ಪರ್ವದಿನಗಳಲ್ಲಿ ಗೃಹಸ್ಥರು ಮಾಡಬಾರದು, ಬ್ರಹ್ಮಚಾರಿಗಳ ಸನ್ಯಾಸಿಗಳು ಯಾವತ್ತೂ ಮಾಡಬಾರದು. ಇದು ಬಿಟ್ಟರೆ ಋತೇ ವಟೋಹೋ ಏವಮೇವ ಯತೇಹೆ, ವಟುವಿಗೆ ಮತ್ತು ಯತಿಗಳಿಗೆ ಇಬ್ಬರಿಗೆ ಹೇಳಿದರು. ಬ್ರಹ್ಮಚಾರಿಗಳಿಗೆ ಮತ್ತು ಏವಮೇವ ಯತೇಹೆ, ಯತಿಗಳಿಗೂ ಹೀಗೆ. ವೈಶ್ವದೇವ ಇಲ್ಲ, ಬದಿ ಹರಣ ಇಲ್ಲ, ದಂತಧಾವನ ಇಲ್ಲ.